ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಹರ್ಷಿತಾ ಸಂಜಯ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮೊದಲನೇ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಾನು ಈ ವಿಡಿಯೋನ ಲೇಟಾಗಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾನು ಕೂಡ ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ತುಂಬ ದಿನ ಆಗಿತ್ತು ನಾನು ಸ್ಯಾರಿ ಹಾಕ್ಕೊಂಡು. ಸೊ ಹಾಗೆ ಸ್ಯಾರಿ ಹಾಕ್ಕೊಂಡು ಟೆಂಪಲ್ಗೆ ಹೋಗೋಣ ಅಂಥೇಳಿ ರೆಡಿ ಆಗ್ತಿದ್ದೀನಿ. ಸೊ ಇದು ನಮ್ಮಮ್ಮ ಕೊಡಿಸಿದ ಬ್ಯಾಂಗಲ್ಲು. ಸೊ ನಮ್ಮಮ್ಮ ಯಾವಾಗೂ ಹೇಳೋರು ನಾನೇನು ಕೊಡಿಸಿದ್ರು ಹಾಕ್ಕೊಳ್ಳೋದಿಲ್ಲ ಅಂತ. ಸೊ ಅದಕ್ಕೇ ಇವತ್ತು ನಮ್ಮಮ್ಮ ಮನೇಲೇ ಇದ್ದರು, ಅವ್ರಿಗೂ ಕೂಡ ತೋರಿಸೋಣ ಅಂಥೇಳಿ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊಂಡೆ. ಬ್ಯಾಂಗಲ್ ಹೇಗಿದೆ ಗೈಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ. ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ನಾನು ಕೂಡ ಮನೇಲಿ ದೀಪ ಎಲ್ಲ ಹಚ್ಬೇಕಿತ್ತು. ಸೊ ಸಂಜೆ ದೀಪ ಹಚ್ಚೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಹಂಗೂ ಬೇಗ ಟೈಮ್ ಕೂಡ ಜಾಸ್ತಿನೇ ಆಗೋಗಿತ್ತು. ಸೊ ನಾನು ದೀಪ ಹಚ್ಬಿಟ್ಟು ಟೆಂಪಲ್ಗೆ ಹೋಗೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಫೈನಲಿ ಹಂಗೂ ಹಿಂಗೂ ಕೂಡ ಬೇಗನೆ ದೀಪ ಹಚ್ಚಿದೆ. ಮನೆಯಲ್ಲಿ ಪೂಜೆ ಮಾಡಿದ್ರಿಂದ ಸ್ವಲ್ಪ ಲೇಟ್ ಕೂಡ ಆಗೋಯಿತು. ಇಲ್ಲಿ 6 o'clock ಆಗಿತ್ತು. ಟೆಂಪಲ್ ಹೋಗಿ ಬರೋ ಅಷ್ಟರಲ್ಲಿನೂ ಲೇಟ್ ಆಗಿಬಿಡ್ತಿತ್ತು. ನಮ್ಮ ಮನೆಯವ್ರು ಬೇರೆ ಫೋನ್ ಮಾಡ್ತಾನೇ ಇದ್ದರು, ಇನ್ನೂ ಬಂದಿಲ್ಲ, ಇನ್ನೂ ಎಷ್ಟೊತ್ತು ಅಂತ. ನನ್ನ ಮಗಳು ಕೂಡ ನೋಡಿ, ಅಮ್ಮ ಏನು ಮಾಡ್ತಿದ್ಯಾ ಅಮ್ಮ, ಎಲ್ಲಿಗೆ ಹೋಗೋದಮ್ಮ ಅಂತೇಳಿ ಎದ್ಬಿಟ್ಟು ನನ್ನ ಮಗಳು ಕೇಳ್ತಾ ಇದ್ಲು. ನಾನು ಪೂಜೆ ಮಾಡೋದನ್ನೇ ಯಾವಾಗೂ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ನನ್ನ ಮಗಳು. ಅವಳಿಗೂ ಕೂಡ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ. ಯಾವಾಗಲೂ ಕುಂಕುಮ ಅರ್ಶಿನ ಎತ್ಕೋತಾನೇ ಇರ್ತಾಳೆ ಮನೇಲಿ. ಹೆಣ್ಮಕ್ಳಂದರೆ ಹಾಗೇನೆ ಅಲ್ವಾ, ಎಲ್ರಿಗೂ ಇಷ್ಟ. ಕೆಲವು ಮಕ್ಳಿಗೆ ಜಾಸ್ತಿ ಇಷ್ಟ ಅಷ್ಟೇನೆ. ಹೊಸ್ಲಿಗೆ ದೀಪದಲ್ಲಿ ಕಳೆ ಇಕ್ಕಿದ್ರೇ, ದೀಪ ಇಟ್ಟರೆ ತುಂಬಾ ಕಳೆ ಬರುತ್ತಂತೆ. ಸೊ ನಾನು ಫೈನಲ್ ಕೂಡ ಈ ಥರ ರೆಡಿ ಆಗಿದ್ದೀನಿ. ಸೊ ಫೈನಲಿ ದೇವಸ್ಥಾನಕ್ಕೆ ಹೊರಡೋಣ ಅಂಥೇಳಿ ಹೊರಟೆ. ದೇವಸ್ಥಾನದಲ್ಲಿ ನಾನು ನಿಂಬೆಹಣ್ಣು ದೀಪ ಅಂತ ಹಚ್ಚಬೇಕು ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಲ್ಲ ಅಂಥೇಳಿ ಬೆಲ್ಲದ ದೀಪನೇ ಹಚ್ಚಿದೆ. ಸೊ ನಮ್ಮ ದೇವರಿಗೆ ಜಾಸ್ತಿ ಕಡಲೆಪುರಿ ಅಂದರೆ ತುಂಬಾ ಇಷ್ಟ ದೇವರಿಗೆ. ಅದನ್ನೇ ನಾವು ಜಾಸ್ತಿ ಪೂಜೆಗೆಲ್ಲ ಕೊಡೋದು. ಇದು ನಮ್ಮ ದೇವ್ರದ್ದು ಕಂಡಾಯ ಅಂತ, ಸಿದ್ದಪ್ಪಾಜಿ ಕಂಡಾಯ ಅಂತ ಕರೀತಾರೆ. ಸೊ ಅಲ್ಲಿ ಕೂಡ ಎಲ್ಲ ನಾನು ಪೂಜೆ ಮಾಡಿದೆ. ನನ್ನ ಮಗಳು ಕೂಡ ಪೂಜೆ ಮಾಡೋಕ್ಕೆ ಕೊಟ್ಟಿದ್ದೆ. ಮಕ್ಕಳು ಈಗಿಂದನೇ ಎಲ್ಲನೂ ಕಲಿಸ್ಕೊಡ್ಬೇಕು. ಸೊ ನಮ್ಮ ಮನೆಯವ್ರು ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ಏನೋ ಒಂದು ಪಾಸಿಟಿವ್ ವೈಬ್ಸು. ನೆಕ್ಸ್ಟ್ ಡೇ ಆದಮೇಲೆ ಒಬ್ರದ್ದು ಶ್ರೀಮಂತ ಕಾರ್ಯಕ್ರಮ ಇತ್ತು. ಸೊ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಬೆಳಗ್ಗೆ ಕೂಡ ಲೇಟ್ ಕೂಡ ಆಗೋಗಿತ್ತು. ಸೊ ಮನೇಲಿ ಪೂಜೆ ಮಾಡದೆ ಹೇಗೆ ಹೋಗೋದು ಗುರುವಾರ ಅಂಥೇಳಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಎಲ್ಲ ರೆಡಿ ಮಾಡಿ ದೀಪ ಹಚ್ಚೋಣ ಅಂಥೇಳಿ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿದೆ. ನನ್ನ ಮಗಳು ಕೂಡ ಸ್ಕೂಲಿಂದ ಕರ್ಕೊಬರ್ಬೇಕಾಗಿತ್ತು, ಅವಳನ್ನು ಕೂಡ ಕರ್ಕೊಬರ್ಬೇಕಿತ್ತು. ಅಷ್ಟರಲ್ಲಿ ನಮ್ಮ ಮನೇಲಿ ಯಾವಾಗೂ ನಾನು ಸ್ವಲ್ಪ ತುಪ್ಪದ ದೀಪ ಹಚ್ಚೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಅದು ಹಚ್ಚಿದ್ರೆ ಏನೋ ಒಂಥರ ನನಗೊಂಥರ ಪಾಸಿಟಿವ್ ವೈಬ್ಸು. ಸೊ ತುಪ್ಪ ತುಂಬಾ ಗಟ್ಟಿ ಆಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಕರಗಿಸಿ ಎಲ್ಲ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂಥೇಳಿ ನಾನು ಹಾಗೆಯೇ ದೀಪದ ಎಣ್ಣೆ ಬಿಟ್ಟು ದೀಪದ ಮಾಮೂಲಿ ಬತ್ತಿ ಹಾಕಿ ಹಾಗೆಯೇ ಸ್ವಲ್ಪ ತುಪ್ಪ ಹಾಕಿಬಿಟ್ಟೆ. ಎರಡು ಮಿಕ್ಸ್ ಆದ್ರೂ ತುಪ್ಪದ ಬತ್ತಿ ಆಗುತ್ತಲ್ಲ, ಹಾಗೆ ಕೂಡ ನಾನು ಹೇಳಿ ಹಚ್ತೀನಿ. ಪ್ರತಿ ಸೋಮವಾರ, ಗುರುವಾರ, ಶುಕ್ರವಾರ ನನಗೆ ಯಾವ್ಯಾವ ದಿನ ಫ್ರೀ ಇರುತ್ತೋ, ಯಾವಾಗ ನನಗೆ ಪೂಜೆ ಮಾಡಬೇಕು ಅನಿಸ್ತಾನೆ ಇರುತ್ತೋ ಅವಾಗೆಲ್ಲ ಕೂಡ ನಾನು ಪೂಜೆ ಮಾಡ್ತೀನಿ. ಇದೇ ವಾರ ಅದೇ ದಿನ ಅಂತ ನಾನು ಯಾವತ್ತೂ ಯೋಚನೆ ಮಾಡಲ್ಲ. ಯಾವತ್ತು ಪೂಜೆ ಮಾಡಿದ್ರೂ ಒಳ್ಳೆಯದೇನೆ. ಅದಾದಮೇಲೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಬರೋಣ ಅಂಥೇಳಿ ಹೊರಟೆ. ಅವಳಿಗೆ ಕೂಡ ತುಂಬಾ ಕೆಮ್ಮು ಇತ್ತು. ಸೊ ಸ್ವಲ್ಪ ಹಾಸ್ಪಿಟ್ಲಿಗೆ ಕೂಡ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಡಾಕ್ಟ್ರು ಕೂಡ ಹೊರಟೋಗ್ಬಿಡ್ತಾರೆ ಅಂಥೇಳಿ ಬೇಗನೆ ಕರ್ಕೊಂಡು ಬರೋಣ ಅಂತ ಹೋಗುವ ಅಷ್ಟರಲ್ಲಿ ಫಂಕ್ಷನಿಗೆ ಕೂಡ ಟೈಮ್ ಆಗಿಬಿಟ್ಟಿತ್ತು. ಯಾವಾಗ ಹೋದರೂ ನಾನು ಲೇಟಾಗಿ ಫಂಕ್ಷನಿಗೆ ಹೋಗೋದು. ಸೊ ಆದರೂ ನೋಡೋಣ ಅವಳಿಗೆ ಟೈಮ್ ಪಿಕಪ್ ಆಗುತ್ತೆ ಅಂತೇಳಿ ಕರ್ಕೊಂಬರಕ್ಕೆ ಹೋದೆ. ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು. ಸೊ ನನ್ನ ಮಗಳ ಸ್ಕೂಲ್ ಕೂಡ ಬಂತು, ಇನ್ನು ತುಂಬಾ ದೂರ ಆಯಿತು. ನಾನು ಹಂಗೆ ಡ್ರೈವ್ ಮಾಡಿಕೊಂಡೆ, ವಿಡಿಯೋ ಮಾಡ್ಕೊಂಡು ಹೋದೆ. ಬಟ್ ಎಲ್ಲರೂ ನನ್ನೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಸೊ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿರೋದ್ರಿಂದ ಏನೋ ಸ್ವಲ್ಪ ಅನಿಸುತ್ತೆ. ಸೊ ಅಷ್ಟರಲ್ಲಿ ವಿಡಿಯೋ ಕೂಡ ಸ್ವಲ್ಪ ಮಾಡಿದೆ. ಅವ್ರ ಮ್ಯಾಮ್ ಕೂಡ ತೊಗೊಬಂದ್ಬಿಟ್ರು. ನನ್ನ ಮಗಳು ಬ್ಯಾಗ್ ತೊಗೊಮ್ಮ ಅಂತ ಒಂದು 3 times ಹೇಳಿದ್ಲು. ನಾನು ಯಾವಾಗ ಮೊಬೈಲ್ ಹಿಡ್ಕೊಂಡು ನಿಂತಿದ್ದೆ, ಅವಳು ಏನು ಮಾಡಿದ್ಲು, ಬ್ಯಾಗ್ನ ID ಕಾರ್ಡ್ನೆಲ್ಲ ತೆಗೆದಲ್ಲೇ ಬಿಟ್ಬಿಟ್ಟು ಅವಳು ಪಾಡ್ಗಳು ಹತ್ಕೊಂಡು ಹೋಗ್ತಾಯಿದ್ಲು.
ಸೊ ಅವ್ರ ಅಪ್ಪ ಇದ್ದಾಗ ಅಂತಂದ್ರೆ ಅವಳೇ ಎತ್ಕೊಂಡು ಹೋಗ್ಬಿಡ್ತಾಳೆ. ನಾನಿದ್ದಾಗ ನನ್ ಕೇಳ್ತಿರ್ತಾಳೆ, ಅವಾಗ ಅಮ್ಮ ಎತ್ಕೊಂಡು ಹೋಗಮ್ಮ ಸಾಕಾಗುತ್ತೆ ಅಂತ ಕೇಳ್ತಾಳೆ. ಮಕ್ಳು ಬುದ್ಧಿ ನೋಡಿ, ಅಮ್ದಿರ ಹತ್ರ ಹೆಂಗಿರ್ಬೇಕು, ಅಪ್ದಿರ ಹತ್ರ ಹೆಂಗಿರ್ಬೇಕು ಅನ್ನೋದು ಮಕ್ಳಿಗೆಲ್ಲ ತುಂಬಾ ಗೊತ್ತಿರುತ್ತೆ. ಯಾಕೆಂದರೆ ನಮ್ಮ ಮನೆಯವ್ರು ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಏನಿಲ್ಲ, ಬಟ್ ನನ್ನ ಮಗಳಿಗೆ ಸ್ವಲ್ಪ ಏನೋ ಒಂಥರ ಅಪ್ಪ ಅಂತಂದರೆ ಸ್ವಲ್ಪ ಭಯನೇ ಸ್ವಲ್ಪ. ಯಾಕಂದರೆ ನಮ್ಮ ಮನೆಯವರು ನನ್ನ ಮಗಳು ತುಂಬಾ ಸೆನ್ಸಿಟಿವ್. ಒಬ್ಬರು ಮಾತಾಡಿದ್ರು ಕೂಡ ಇದು ಮಾಡ್ತಾಳೆ. ಅವಳ ವಿಡಿಯೋ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಸೊ ನಮ್ಮಮ್ಮ ಮನೇಲಿದ್ರು ಅಂತೇಳಿ ನಮ್ಮ ಅಮ್ಮನ ಕೂಗ್ತಾ ಇದ್ಲು, ಅಮ್ಮಮ್ಮ ಬಾ ಎತ್ಕೊಂಡು ಹೋಗು ಅಂತ. ನಮ್ಮಮ್ಮನಿಗೂ ಅದೇ ಬೇಕಾಗಿರೋದು. ನಮ್ಮಮ್ಮ ಹೋಗೋಕ್ಕೇನೋ ಎಲ್ಲ ರೆಡಿ ಆಗಿದ್ರು. ಇವ್ರು ಬಂದ್ಬಿಡ್ಲಿ ನೋಡ್ಕೊಂಡು ಹೋಗೋಣ, ಯಾಕೋ ಕೆಮ್ತಿದ್ಲಲ್ಲ ಅಂತೇಳಿ ನಮ್ಮಮ್ಮ ಕೂಡ ವೇಟ್ ಮಾಡ್ತಾಯಿದ್ರು. ನಮ್ಮಮ್ಮನಿಗೆ ಹೇಳ್ತಾ ಇದ್ವಿ, ಇವಳು ಹೋಗಬೇಡ ಫಿಲಮ್ ಕರ್ಕೊಂಡು ಹೋಗ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ಲು. ನಮ್ಮಮ್ಮ ಕೂಡ ಅವಳಿಗೆ ರೇಗಿಸ್ತಾ ಇದ್ರು. ಸೊ ಇಷ್ಟೆಲ್ಲ ಆದಮೇಲೆ ನಾನು ಕೂಡ ಫಂಕ್ಷನ್ಗೆ ಹೋಗಕ್ಕೆ ರೆಡಿ ಆಗೋಣ ಅಂತೇಳಿ ನೋಡಿದೆ. ಅವಳು ಮನೆಗೆ ಹೋಗಿದ ತಕ್ಷಣನೇ ಗಿಫ್ಟ್ ನೋಡ್ಬಿಟ್ಲು, ತೊಗೊಂಡು ಬಂದಿದ್ದು ಗಿಫ್ಟು. ಏನು ಗಿಫ್ಟು ಅನ್ನೋದು ಕೂಡ ನನ್ನ ಮಗಳು ಕೂಡ ಗೊತ್ತಿಲ್ಲ. ಸೊ ವಿಡಿಯೋದಲ್ಲಿ ನೋಡಿದ್ರೇ ಅವಳಿಗೂ ಕೂಡ ಗೊತ್ತಾಗೋದು. ಅದು ನಾನು ಓಪನ್ ಮಾಡಿಕೊಟ್ರೆ ಅವಳು ವಿಡಿಯೋ ನೋಡ್ತಾಳೆ, ಇಲ್ಲೊಂದೆಲ್ಲ ಅಷ್ಟೊಂದು ಅಬ್ಸರ್ವ್ ಮಾಡಲ್ಲ. ಸೊ ಆ ಗಿಫ್ಟ್ ನನಗೆ ಅಂತಲೇ ಅಂತ ತಿಳ್ಕೊಂಡಿದ್ದಾಳೆ ಅವಳು, ಅವಳಿಗೆ ಯಾರೋ ಕೊಟ್ಟಿದ್ದಾರೆ ಅಂತ. ಸೊ ಆದರೆ ಅದು ಅವಳಿಗಲ್ಲ. ಹಾಗಂತೇಳಿ ಅವಳು ಏನೋ ಮಾತಾಡ್ತಾ ಇದ್ಲು, ನಮ್ಮಮ್ಮನ ಜೊತೆ ಎಲ್ಲ ಮಾತಾಡ್ತಾ ಇದ್ಲು ಜೋರಾಗೆ. ಸೊ ನಾನು ಕೂಡ ಹಂಗೆ ಪೂಜೆ ಮಾಡಿ ತಲೆನೇ ಆರಿಸಿರಲಿಲ್ಲ. ಹಾಗೆ ಬೇಗ ಬೇಗ ರೆಡಿ ಆಗೋಣ ಅಂತೇಳಿ ಡ್ರೆಸ್ ಕೂಡ ಹಾಕ್ಕೊಂಡು ತಲೆ ಆರಿಸ್ಕೊಂಡು ಹೋಗೋಣ ಅಂಥೇಳಿ ಬೇಗ ರೆಡಿ ಆಗೋಣ ಅಂಥೇಳಿ ರೆಡಿ ಆದೆ. ಫೈನಲಿ ನಾನು ಏನೂ ಜಾಸ್ತಿ ಏನೂ ಹಚ್ಚಲ್ಲ, ಸಿಂಪಲ್ಲಾಗಿ ಈ ಥರ ಫೈನಲಿ ನಾನು ರೆಡಿ ಆಗಿದ್ದೀನಿ. ಸೊ ನನ್ನ ಔಟ್ಫಿಟ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಾನು ಬೇಗನೆ ರೆಡಿ ಆದೆ. ನಾನು ಜಾಸ್ತಿ ಏನು ಟೈಮ್ ಕೂಡ ತೊಗೊಳ್ಳಲ್ಲ. ನನ್ನ ಮಗಳು ಕೂಡ ತೋರ್ಸೋಣ ಅಂತೇಳಿ ಕರೆದ್ರೆ ಅವಳು ನೋಡಿದ್ರೆ ಬರೋಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಬಂದಳು, ಅವಳೇ ತೋರಿಸ್ತಾ ಇದ್ಲು. ಇವಾಗ ಹಾಯ್ ಮಾಡು ಅಂದರೆ ಹಾಯ್ ಎಲ್ಲ ಮಾಡ್ತಾಳೆ. ನಮ್ಮಮ್ಮನೂ ಕೂಡ ಊರಿಗೆ ಹೋಗೋಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ಹೊರಡ್ತಾಯಿದ್ರು. ನಾನು ಕೂಡ ಫಂಕ್ಷನ್ಗೆ ಹೋಗೋಣ ಅಂಥೇಳಿ ಹಾಗೆ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂಥೇಳಿ ವಿಡಿಯೋ ಮಾಡ್ತಾಯಿದ್ದೆ. ಸೊ ನನ್ನ ಔಟ್ಫಿಟ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊತೀನಿ. ಹೀಗೆ ನಮ್ಮನ್ನು ಕೂಡ ಬೆಳೆಸಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ಸೊ ಫೈನಲಿ ನಾವು ಶ್ರೀಮಂತ ಕಾರ್ಯಕ್ರಮಕ್ಕೆ ಅಂತ ಬಂದ್ವಿ. ನನ್ನ ಮಗಳು ಲಿಫ್ಟಲ್ಲಿ ಹೋಗೋಣ ಅಂತ ಹೇಳಿದ್ಲು. ಸೊ ಲಿಫ್ಟಲ್ಲಿ ಹೊರಡೋಣ ಅಂತೇಳಿ